ನನ್ನ ಹೆಸರು ಮಮತಾ ಅಂತ ಹೇಳಿ ನಾನು ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರನ ರನ್ ಮಾಡ್ತಾ ಇದ್ದೀನಿ. ಇದು ಬಂದು ಡಿ ಗ್ರೂಪ್ ಲೇಔಟ್ ಜನೌಷಧಿ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಇದು ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನು ಜನೌಷಧಿ ಕೇಂದ್ರ ಬಂದು ಜನರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ಯಾಕಂದರೆ ಕಮ್ಮಿ ಪ್ರೈಸಿಂದ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಪ್ರೈವೇಟ್ ಕಂಪ್ನಿದು ಕೆಲಸ ಬಿಟ್ಟು ಇಷ್ಟಪಟ್ಟು ಈ ಜನೌಷಧಿನ ಸ್ಟಾರ್ಟ್ ಮಾಡಿದೆ. ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಮೆಡಿಸಿನ್ ಹಾಕ್ಸೋಕ್ಕೂ ದುಡ್ಡಿರಲಿಲ್ಲ. ಆವಾಗ ನಾನು ಯೂಟ್ಯೂಬ್ನ ನೋಡ್ತಾ ಇದ್ದೆ. ಆವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಕಿನರಾ ಕ್ಯಾಪಿಟಲ್ ಅಂತ ಹೇಳಿ. ಸೊ ನಾನು ಯಾಕೆ ಅಲ್ಲಿ ಎಂಕ್ವೈರಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಎಂಕ್ವೈರಿ ಮಾಡಿದೆ. ಆವಾಗ ನನಗೆ ಒಬ್ಬರು ಅಸಿಸ್ಟೆಂಟ್ ಬಂದು ನಿಮಗೆ ಇಮಿಡಿಯೇಟ್ ಯಾರಾದರೂ ಒಬ್ಬರು ಎಕ್ಸಿಕ್ಯೂಟಿವ್ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಬಂದು ನನಗೆ ಇಮಿಡಿಯೇಟ್ ವಿತಿನ್ 1 ಡೇ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಿನರಾ ಕ್ಯಾಪಿಟಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಡಾಕ್ಯುಮೆಂಟೇಷನ್ ಎಲ್ಲ ತುಂಬ ಈಸಿಯಾಗಿತ್ತು. ಎಲ್ಲ ಡಾಕ್ಯುಮೆಂಟೇಷನ್ನು ಕೂಡ ಅವರು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ನಮಗೆ ಎಷ್ಟು ಲೋನ್ ಅಪ್ರೂವ್ ಆಗುತ್ತೆ ಅಂತ ಮುಂಚೆನೇ ಹೇಳಿ, ನಾನು ಕಿನರಾ ಕ್ಯಾಪಿಟಲಲ್ಲಿ ಲೋನ್ಗೆ 6 ಲಕ್ಷಕ್ಕೆ ಅಪ್ಲೈ ಮಾಡಿದೆ. ಸೊ ನಂಗೆ 6,70,000 ಲೋನ್ ಸಿಕ್ಕಿದೆ. ಇದು ಬಂದು ಟೋಟಲಿ ಕೊಲೆಟ್ರಲ್ ಫ್ರೀ. ಯಾರು ಕೂಡ ಕೊಲೆಟ್ರಲ್ ಫ್ರೀ ಆಗಿ ಲೋನ್ ಕೊಡಲ್ಲ. ಯಾವುದೇ ಬ್ಯಾಂಕ್ ಹೋದ್ರೂ ಕೂಡ ನಮಗೆ ಕೊಲೆಟ್ರಲ್ ಬೇಕು ಅಂತಾರೆ. ತುಂಬ ಕಡೆ ಲೋನ್ ಕೂಡ ರಿಜೆಕ್ಟ್ ಆಗಿದೆ. ಸೊ ಆದರೆ ಕಿನರಾ ಕ್ಯಾಪಿಟಲಲ್ಲಿ ಯಾವುದೇ ಥರ ಕೊಲಾಟ್ರಲ್ ಇಲ್ಲದೇ ನಮ್ಮ ಬಿಸ್ನೆಸ್ ನೋಡಿ ಲೋನ್ ಕೊಟ್ಟಿದ್ದಾರೆ. ಇದರಿಂದ ನನಗೆ ತುಂಬ ಖುಷಿಯಾಗಿದೆ. ಲೋನ್ ತೊಗೊಂಡಾಗ ಜಸ್ಟ್ ನನ್ನ ಹತ್ರ ಒಂದೇ ಒಂದು ಶಾಪ್ ಇತ್ತು. ಬಟ್ ಇವಾಗ ನಾನು 3 ಶಾಪ್ ಓನರ್ ಆಗಿದ್ದೀನಿ. ನಾನು ಕಿನರಾ ಕ್ಯಾಪಿಟಲಿ ಲೋನ್ ತೊಗೊಳಕ್ಕೆ ಮುಂಚೆ ನನ್ನ ಟರ್ನ್ ಓವರ್ ಬಂದು 40 lakhs ಇತ್ತು. ಈಗ ಕಿನರಾ ಕ್ಯಾಪಿಟಲಲ್ಲಿ ಲೋನ್ ತೊಗೊಂಡು ನನ್ನ ಬಿಸ್ನೆಸ್ನ ಗ್ರೋತ್ ಮಾಡಿದ್ಮೇಲೆ ಇವಾಗ 1 crore ತನಕ ಇದೆ. ನಾನು ಫೀಮೇಲ್ಸ್ ಎಂಪ್ಲಾಯೀಸ್ಗೆ ನನ್ನ ಈ ಕೆಲಸ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗೂ ಇದರಿಂದ ಅವರು ಸ್ವಂತ ಅವರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು. ಇದೇ ಥರ ನಾನು ಫೀಮೇಲ್ಸ್ ಎಂಪ್ಲಾಯೀಸ್ಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ಹಾಗೂ ಇದೇ ಥರ ಹೆಚ್ಚು ನನ್ನಿಂದ ಎಂಪ್ಲಾಯ್ಮೆಂಟ್ ಬೇರೆಯವ್ರಿಗೆ ಸಿಗಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಕಿನರಾ ಕ್ಯಾಪಿಟಲ್ ಫಾರ್ ಯುವರ್ ಸಪೋರ್ಟ್.